ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ನಾನು ಮೇಘಾಲಯದ ತಿಮೋತಿ ಕೋಚ್. ನಮ್ಮ ಇಡೀ ಕುಟುಂಬಕ್ಕೆ ನನ್ನ ಪತಿಯವರೊಬ್ಬರೇ ದುಡಿಯುತ್ತಿದ್ದವರು. ಅವರ ಅಲ್ಪ ಸಂಬಳದೊಂದಿಗೆ ಮನೆಯ ಖರ್ಚು ವೆಚ್ಚಗಳನ್ನು ನಿಭಾಯಿಸುವುದು ತುಂಬಾ ಕಷ್ಟಕರವಾಗಿತ್ತು. ಆರ್ಥಿಕ ನಿರ್ಬಂಧಗಳಿಂದಾಗಿ ನಾವು ನಮ್ಮ ಮಗಳ ಶಾಲೆಯ ಶುಲ್ಕವನ್ನು ತುಂಬಿಸಲು ಸಾಧ್ಯವಾಗಿರಲಿಲ್ಲ. ಆಕೆಯು ಇಡೀ ವರ್ಷ ತನ್ನ ಓದನ್ನು ಮುಂದುವರೆಸಲಾಗದೆ ಮನೆಯಲ್ಲಿಯೇ ಉಳಿಯಬೇಕಾಗಿತ್ತು. ದೈವಾನುಗ್ರಹದಿಂದ ನನ್ನ ಮಗಳು ಭಗವದ್ ಧರ್ಮವನ್ನು ಪರಿಚಯಿಸಿದ ಒಬ್ಬರೊಂದಿಗೆ ಸಂಪರ್ಕವೇರ್ಪಟ್ಟಿತು. ಆಕೆಯ ಮೂಲಕ ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಬಗ್ಗೆ ತಿಳಿದುಕೊಂಡೆ. ನಾನು ಮೇಘಾಲಯದ ಶ್ರೀ ಪರಂಜ್ಯೋತಿ ವರಸಿದ್ಧಿ ಆಲಯದಲ್ಲಿ ಆಯೋಜಿಸಲಾದ ಎಲ್ಲಾ ಪೂಜೆಗಳಲ್ಲಿ ಮತ್ತು ಪ್ರಕ್ರಿಯೆಗಳಲ್ಲಿ ಭಾಗವಹಿಸಲು ಪ್ರಾರಂಭಿಸಿದೆ. ನಮ್ಮ ಆರ್ಥಿಕ ಕಷ್ಟಗಳಿಂದ ನಮ್ಮನ್ನು ಪಾರು ಮಾಡುವಂತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರನ್ನು ಕುರಿತು ಪ್ರಾಮಾಣಿಕವಾಗಿ ಪ್ರಾರ್ಥಿಸಲು ಪ್ರಾರಂಭಿಸಿದೆ. ನಿಜಕ್ಕೂ ಭಗವಾನರು ನನ್ನ ಜೀವನದಲ್ಲಿ ಒಂದು ಪವಾಡವನ್ನು ಮಾಡಿದರು. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಭಕ್ತರೊಬ್ಬರು ನಡೆಸುತ್ತಿದ್ದ ಒಂದು ಶಾಲೆಯಲ್ಲಿ ನನ್ನ ಮಗಳಿಗೆ ಪ್ರವೇಶವನ್ನು ನೀಡಲಾಯಿತು. ಶಾಲೆಯ ಶುಲ್ಕವನ್ನು ಹೇಗೆ ತುಂಬಿಸುವುದೆಂದು ಚಿಂತಿಸಲು ಪ್ರಾರಂಭಿಸಿದಾಗ ಭಗವಾನರು ಮತ್ತೊಮ್ಮೆ ನಮ್ಮನ್ನು ಒಂದು ಪವಾಡದಿಂದ ಆಶೀರ್ವದಿಸಿದರು. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಇನ್ನೊಬ್ಬ ಭಕ್ತರು ನನಗೆ ಆ ಒಂದು ಕ್ಷೇತ್ರದಲ್ಲಿ ಅನುಭವವಿಲ್ಲದಿದ್ದರೂ ಒಂದು ಕೆಲಸವನ್ನು ನನಗೆ ನೀಡಿದರು. ಇಂದು ನಾನು ಆರ್ಥಿಕವಾಗಿ ಸ್ವತಂತ್ರಳಾಗಿದ್ದೇನೆ ಎಂದು ಸಂತೋಷ ಮತ್ತು ಕೃತಜ್ಞತೆಯಿಂದ ಹೇಳಲು ಬಯಸುತ್ತೇನೆ. ಈಗ ನಾನು ನನ್ನ ಪತಿಯವರಿಗೆ ಬೆಂಬಲವಾಗಿ ನಿಲ್ಲಲು ಮತ್ತು ನನ್ನ ಕುಟುಂಬವನ್ನು ಸರಾಗವಾಗಿ ನಡೆಸಲು ಸಾಧ್ಯವಾಗಿದೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಿಕ ಪಾದಕಮಲಗಳಲ್ಲಿ ನಾನು ಅಪಾರ ಪ್ರೀತಿ, ವಿಶ್ವಾಸ ಮತ್ತು ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತೇನೆ.